ನಮಸ್ಕಾರ, ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹಸಿಮೆಣಸಿನಕಾಯಿನಲ್ಲಿ ದಪ್ಪ ದಪ್ಪ ಇರೋದನ್ನ ಆರಿಸ್ಕೊಂಡು ಒಂದು 1/4 kg ಅಷ್ಟು ಕ್ಲೀನಾಗಿ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ 3 ಆಲೂಗಡ್ಡೆನ ತೊಳ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಅದರ ಸಿಪ್ಪೆ ತೆಗೆದುಬಿಟ್ಟು ಹೀಗೆ ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಪುಡಿ ಉಪ್ಪು, 3/4 ಟೀ ಸ್ಪೂನಷ್ಟು ಓಂಕಾಳು, 3/4 ಟೀ ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಸೇರಿಸ್ಕೊಂಡು ಪೇಸ್ಟ್ ಥರ ಕಲಿಸ್ಕೋಬೇಕು. ಇಲ್ಲಿ ನೋಡಿ, 3 ಆಲೂಗಡ್ಡೆಗೆ ಇಷ್ಟು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹಸಿಮೆಣಸಿನಕಾಯಿಗೆ ತುದಿ ಭಾಗದಲ್ಲಿ 1 ಇಂಚಷ್ಟು ಕಟ್ ಮಾಡಿ ತೆಗೆದು ಮಧ್ಯಭಾಗದಲ್ಲಿ ಹೀಗೆ ಸೀಳ್ಕೊಂಡು ನಾವು ರೆಡಿ ಮಾಡ್ಕೊಂಡಂತಹ ಆಲೂಗಡ್ಡೆ ಪೇಸ್ಟನ್ನು ಮೆಣಸಿನಕಾಯಿ ಒಳಗೆ ತುಂಬ್ಕೋಬೇಕು. ಹೀಗೆ ಇನ್ನೊಂದು ಮೆಣಸಿನಕಾಯಿನೂ ಹೇಗೆ ತುಂಬ್ಕೊಳ್ಳೋದು ಅಂತ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ಮಳೆ ಬರುವಾಗಂತೂ ಇನ್ನೂ ತುಂಬ ರುಚಿಯಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ. ಇದೇ ರೀತಿಲಿ ಎಲ್ಲ ಮೆಣಸಿನಕಾಯಿಗೂ ರೆಡಿ ಮಾಡ್ಕೊಂಡಂಥ ಆಲೂಗಡ್ಡೆ ಪೇಸ್ಟನ್ನು ತುಂಬ್ಕೊಂಡಿದ್ದೀನಿ. ಇದಕ್ಕೆ 1 ಬಟ್ಲಷ್ಟು ಹಸಿ ಕಡಲೆ ಹಿಟ್ಟನ್ನ ತೊಗೊಂಡು ಒಂದು ಪಾತ್ರೆ ಹಾಕಿ 3/4 ಚಮಚ ಓಂಕಾಳು, 3/4 ಚಮಚ ಜೀರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/4 ಟೀ ಸ್ಪೂನಷ್ಟು ಸೋಡಾ ಸೇರಿಸಿ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ನಾವು ಸಾದಾ ಮಿರ್ಚಿ ಮಾಡ್ತೀವಲ್ಲ, ಹೊಟ್ಟೆ ಮೆಣಸಿನ್ಕಾಯಿ ಬೋಂಡ ಆಗಲಿ, ಈ ಥರ ಮೆಣಸಿನ್ಕಾಯಿಗೆ ಹಿಟ್ಟಚ್ಚಿ ಕರೆದು ಮಾಡ್ತೀವಲ್ಲ, ಹಿಟ್ಟು ಅಷ್ಟು ಗಟ್ಟಿ ಇರಬಾರ್ದು. ನೀರು ಸ್ವಲ್ಪ ಜಾಸ್ತಿ ಹಾಕಿ ಈ ಥರ ತೆಳ್ಳಗಿರಬೇಕು. ಹಿಟ್ಟನ್ನು ಈ ಹದಕ್ಕೆ ಕಲಿಸ್ಕೊಂಡು ಹದವಾಗಿ ಕಾದಿರುವಂಥ ಎಣ್ಣೆನ ಈ ಹಿಟ್ಟಿಗೆ ಸೇರಿಸ್ಕೊಂಡು ಪುನಃ ಕಲಸಿ. ನೋಡಿ, ಎಣ್ಣೆ ಎಷ್ಟು ಕಾದಿರಬೇಕು ಅಂದರೆ ಈ ಹಿಟ್ಟಿಗೆ ಸೇರಿಸಿದಾಗ ಚುರ್ರ ಅನ್ನೋ ಶಬ್ದ ಕೇಳಿಸ್ಬೇಕು. ನಂತರ ಮೆಣಸಿನ್ಕಾಯಿಗೆ ಆಲೂ ಪೇಸ್ಟ್ ತುಂಬ್ಕೊಂಡಿದ್ರೆ ಆ ಮೆಣಸಿನ್ಕಾಯಿ ತೊಗೊಂಡು ಕಲಸಿದ ಹಿಟ್ಟಲ್ಲಿ ಸಂಪೂರ್ಣವಾಗಿ ಅದ್ದಿ ಹದವಾಗಿ ಕಾದ ಎಣ್ಣೆಯಲ್ಲಿ ಕರ್ಕೋಬೇಕು. ಇಲ್ಲಿ ನೋಡಿ, ನಾನು ಹಸಿಮೆಣಸಿನ್ಕಾಯಿನ ಈ ಹಿಟ್ಟಲ್ಲಿ ಅದ್ದುವಾಗ ಸಂಪೂರ್ಣವಾಗಿ ಮುಳುಗಿರುತ್ತೆ. ಆ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಕರ್ಕೋಬೇಕು. ನಾನು ಹಿಟ್ಟು ತೆಳ್ಳಗೆ ಕಲಸಿರೋದ್ರಿಂದ ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯ್ಕೊಳ್ಳುತ್ತೆ, ಹಾಗೆ ತುಂಬ ರುಚಿಯಾಗಿರುತ್ತೆ. ಇಲ್ಲಿ ನೋಡಿ, ಪೂರ್ತಿ ಮುಳುಗಿಸಿ ಕಾದ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ಒಂದೇ ಕಡೆ ಬೇಯಬಾರ್ದಲ್ಲ, ಹಾಗಾಗಿ ಉಲ್ಟಾ ಮಾಡ್ತಾ ಇದ್ದೀನಿ. ಆಹಾ, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಎಷ್ಟು ಚೆನ್ನಾಗಾಗಿದ್ದಾವೆ ಗೊತ್ತಾ. ತಿಂದ್ರಂತರೂ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಖಂಡಿತ ನನ್ನ ಪ್ರೀತಿಯ ವೀಕ್ಷಕರೇ, ಹಾಗೆ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರೋ ಖಂಡಿತ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.